ಪಟಾಕಿ ಸಿಡಿತ, ತಮಟೆ ವಾದನ, 2 ಕಿಲೋಮೀಟರ್ ವರೆಗೂ ನೂರಾರು ಜನ, ತುಂತುರು ಮಳೆಯನ್ನು ಲೆಕ್ಕಿಸದೆ ಬೃಹತ್ ಮೆರವಣಿಗೆ. ಇದು ಚೇಳೂರು ತಾಲೂಕು ಹೋರಾಟ ಸಮಿತಿಯಿಂದ ಇಂದು ನಡೆದ ಪ್ರತಿಭಟನೆಯ ಸ್ಯಾಂಪಲ್ಗಳು. ಮೆರವಣಿಗೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭಾಗವಹಿಸಿ ಮಾತನಾಡಿ, ಚೇಳೂರು ತಾಲೂಕು ಘೋಷಣೆಯಾಗಿ 6 ವರ್ಷಗಳಾಯಿತು. ಗೆಜೆಟ್ ಆಗಿ 3 ವರ್ಷಗಳಾದರೂ ಪಹಣಿ ಮ್ಯೂಟೇಷನ್ ಬರುತ್ತಿಲ್ಲ. ರೈತಾಪಿ ಜನರ ಗೋಳು ಕೇಳುವವರು ಇಲ್ಲವಾಗಿದ್ದಾರೆ. ಜಿಲ್ಲಾಡಳಿತ ನಿದ್ದೆ ಮಾಡುತ್ತಿದೆ. ಚೇಳೂರು ರಾಜ್ಯದ ಆಂಧ್ರದ ಗಡಿ ಭಾಗದಲ್ಲಿ ಇದ್ದು ರಾಜ್ಯದಲ್ಲಿ ಹಿಂದುಳಿದ ತಾಲೂಕುಗಳಲ್ಲಿ ಕೊನೆಯ ತಾಲೂಕಾಗಿದೆ. ರೈತಾಪಿ ಜನತೆಗೆ ಅನುಕೂಲ ಮಾಡುವಲ್ಲಿ ಜಿಲ್ಲಾಡಳಿತ ತೀರಾ ವಿಫಲವಾಗಿದೆ ಎಂದರು. ಆದರೆ ಇದೇ ವರ್ಷ ಮಿನಿ ವಿಧಾನಸೌಧವನ್ನು ಕಟ್ಟುವಂಥ ಕೆಲಸ ಮಾಡಿ ಅಂತೇಳಿ ಕಂದಾಯ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತೇನೆ. ಮಾಡದೇ ಇದ್ದರೆ ನಾವು 15 ದಿವಸ ಸಮಯ ಕೊಡ್ತೇವೆ. 15 ದಿವಸದಲ್ಲಿ ಅವ್ರು ಮಾಡದೇ ಇದ್ದರೆ ನಾವು ಎಲ್ಲ ರೀತಿಯ ಒಂದು ಪ್ರತಿಭಟನೆಗಳಿಗೆ ನಾವು ಮುಂದೆ ಹೋಗ್ತೀವಿ. ಅಲ್ಲಿಂದ ಮತ್ತೆ ಮನೆಗೆ ತಗೊಂಡ್ರೆ ಏನಾದ್ರು ಸ್ವಲ್ಪ ಸಾಮಗ್ರಿ ತಗೊಂಡು ಹೋಗ್ಬೇಕು ಅಂದರೆ ಅಲ್ಲಿಂದ ಮತ್ತೆ ಆಟೋ, ಮತ್ತೆ ಚೇಳೂರು ತಾಲೂಕಿಂದ ಮತ್ತೆ ಅವರ ಊರಿಗೆ. ಇಂಥ ತೊಂದರೆ ಕೊಡ್ತಕ್ಕಂಥ ಸ್ವಭಾವ ಯಾಕೆ ಬಂದ ನಮ್ಮ ಜನಪ್ರತಿನಿಧಿಗಳು ಗೊತ್ತಿಲ್ಲ. 2 ವರ್ಷಗಳ ಹಿಂದೆ ಚೇಳೂರಿನಲ್ಲಿ ನಾನು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದಾಗ ಚುನಾವಣೆ ವೇಳೆ ನೀತಿ ಸಂಹಿತೆ ಜಾರಿಯಾಗುವ ಮುನ್ನ ಖಾಸಗಿ ಕಟ್ಟಡದಲ್ಲಿ ತಾಲೂಕು ಕಚೇರಿಯನ್ನು ಉದ್ಘಾಟಿಸಿದೆ. ಅದು ಬಿಟ್ಟರೆ ಈವರೆಗೂ ಚೇಳೂರು ಯಾವುದೇ ಅಭಿವೃದ್ಧಿಯಾಗಿಲ್ಲ. ಸ್ಥಳೀಯ ಶಾಸಕರು ಏನು ಪ್ರಗತಿ ಮಾಡಿದ್ದಾರೆ? ಚೇಳೂರು ತಾಲೂಕಿಗೆ ನಿಮ್ಮ ಕೊಡುಗೆ ಏನು ನೀಡಿದ್ದೀರಿ? ಇಂದು ಯಾವ ಉದ್ದೇಶಕ್ಕಾಗಿ ನೀವು ತಾಲೂಕು ಕಚೇರಿಗೆ ಸಂಬಂಧಿಸಿ ಕಟ್ಟಡಗಳನ್ನು ಪಟ್ಟಣದ ಹೊರವಲಯದಿಂದ ಆಂಧ್ರ ಗಡಿ ಭಾಗದಲ್ಲಿ ಮಾಡುತ್ತಿದ್ದೀರಿ? ಇದರಿಂದ ಚೇಳೂರು ಜನತೆಗೆ ತೀವ್ರ ತೊಂದರೆಯಾಗುತ್ತಿದೆ, ನಿಮಗೆ ತಿಳಿಯದೆ ಎಂದು ಪ್ರಶ್ನಿಸಿದರು. ನೀವು 3 ಬಾರಿ ಹ್ಯಾಟ್ರಿಕ್ ಶಾಸಕರಾಗಿದ್ದೀರಿ. ಆದರೆ ಚೇಳೂರಿನಲ್ಲಿ ಮಾತ್ರ ಯಾವುದೇ ಇಲಾಖೆ ಕಚೇರಿಗಳ ಅಭಿವೃದ್ಧಿ ಸೇರಿದಂತೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ. ಇನ್ನಿತರ ಅಭಿವೃದ್ಧಿ ಕಾರ್ಯಗಳು ಕೈಗೊಂಡಿಲ್ಲ. ಘೋಷಣೆಗೆ ಮಾತ್ರ ಸೀಮಿತವಾದ ಚೇಳೂರು ತಾಲೂಕು ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ. ಚೇಳೂರಿನಲ್ಲಿಯೇ ಕಚೇರಿಗಳು ಪ್ರಾರಂಭವಾಗಬೇಕೆಂದು 12 ಪಂಚಾಯಿತಿಗಳ ರೈತಾಪಿ ಜನರ ಒತ್ತಾಯವಾಗಿದೆ. ಶಾಸಕರು ಜನಪರ ಕೆಲಸಗಳು ಮಾಡದಿದ್ದಲ್ಲಿ ಈ ಹೋರಾಟ ಮುಂದುವರಿಯುತ್ತದೆ ಎಂದರು. ಇನ್ನು ಹರಿನಾಥ ರೆಡ್ಡಿ ಮಾತನಾಡಿ, ತಮ್ಮ ಸ್ವಾರ್ಥಕ್ಕಾಗಿ ರಿಯಲ್ ಎಸ್ಟೇಟ್ ದಂಧೆಕೋರರು ಆಂಧ್ರ ಗಡಿಯಲ್ಲಿ ತಾಲೂಕು ಕಚೇರಿ ಕಟ್ಟಡ ಕಟ್ಟಲು ಹುನ್ನಾರ ಮಾಡುತ್ತಿದ್ದಾರೆ. ಇದು ನಡೆದರೆ ಉಗ್ರ ಹೋರಾಟ ಮಾಡಲು ಹೋರಾಟ ಸಮಿತಿ ಸಿದ್ಧವಾಗಿದೆ. ಚೇಳೂರು ತಾಲೂಕೆಂದು ಸರ್ಕಾರದ ಘೋಷಣೆಯಾಗಿ 6 ವರ್ಷಗಳಾಗಿದೆ. ಈವರೆಗೂ ರೈತರಿಗೆ ಪಹಣಿ ದೊರೆಯುತ್ತಿಲ್ಲ. ಇಲ್ಲಿ ತಾಲೂಕಾದರೂ 40 ಕಿಲೋಮೀಟರ್ ದೂರವಿರುವ ಬಾಗೇಪಲ್ಲಿಗೆ ಹೋಗುವುದು ತಪ್ಪಿಲ್ಲ. ರೈತಾಪಿ ಜನರ ಗೋಳು ಕೇಳೋರು ಯಾರು ಇಲ್ಲವಾಗಿದ್ದಾರೆ ಎಂದರು. ಚೇಳೂರು, ಎಂ ನಲ್ಲಗುಟ್ಲಪಲ್ಲಿ, ರಾಸ್ಟೆರುವು, ಚಾಕವೇಲು, ಪುಲ್ಲಗಲ್ಲು, ನಾರೆಮದ್ದೇಪಲ್ಲಿ, ಸೋಮನಾಥಪುರ, ಪಾಳ್ಯಕೆರೆ, ಪೋಲನಾಯಕನಹಳ್ಳಿ, ಬುರಡುಗುಂಟೆ, ಏನಿಗದಲೆ, ಚಿಲಕಲನೇರ್ಪು ಒಟ್ಟು 12 ಪಂಚಾಯಿತಿಗಳಿಂದ ಜನರು ಚೇಳೂರಿಗೆ ಬಂದು ಬಸ್ ಇಳಿದು ಮತ್ತೊಂದು ಬಸ್ ಹತ್ತಿ ಪುಲ್ಲಗಲ್ಲು ಕ್ರಾಸ್ನಿಂದ ಇಳಿದು 1 ಕಿಲೋಮೀಟರ್ ಆಟೋ ಹತ್ತಬೇಕಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಹಣ ಮತ್ತು ಸಮಯ ನಷ್ಟ. ಯಾರೋ ದಂಧೆಕೋರರ ಮಾತಿಗೆ ಅಧಿಕಾರಿಗಳು ಮರುಳಾಗಿ ಆಂಧ್ರ ಗಡಿ ಭಾಗದಲ್ಲಿ ಕಚೇರಿಗಳ ಸ್ಥಾಪನೆ ಮಾಡುವುದು ಬೇಡವಾಗಿದೆ ಎಂದರು. ಚೇಳೂರು ತಾಲೂಕಿಗೆ ಸೇರಿದ ಸಿ ಹೊಸಹುಡ್ಯ, ಗುಮ್ಮಾಳಪಲ್ಲಿ, ಎಂ ನಲ್ಲಗುಟ್ಲಪಳ್ಳಿ, ದುಗ್ಗಿನಾಯಕನಪಳ್ಳಿ ಡಬಲ್ ಗ್ರಾಮಗಳು ವಿಂಗಡಣೆಗೆ ಮಾಡಿ ಗಣಕ ತಂತ್ರಾಂಶದಲ್ಲಿ ಇದುವರೆಗೂ ನೋಂದಣಿ ಮಾಡದೆ 1 ವರ್ಷದಿಂದ ಜಮೀನು ಜಾಗ, ಮನೆಗಳು ಮತ್ತು ಪಾವತಿ ಖಾತೆಗಳು ವಿಭಾಗಗಳು ಆಗದೆ ಜನರು ತೊಂದರೆ ಪಡುತ್ತಿದ್ದಾರೆ ಎಂದರು. ಚೇಳೂರು ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿ ಇಲ್ಲದೆ ರೈತಾಪಿ ಜನತೆಗೆ ತೊಂದರೆಯಾಗುತ್ತಿದೆ. ತಾಲೂಕು ಕಚೇರಿಯಲ್ಲಿ ವಿವಿಧ ಇಲಾಖೆಗಳ ಶಾಖೆಗಳು ತೆರೆಯಬೇಕಾಗಿದೆ. ಈ ಮೇಲ್ಕಂಡ ಎಲ್ಲ ಸಮಸ್ಯೆಗಳು ಇದ್ದು ಪರಿಹಾರವಾಗಲು ಹಾಗೂ ಚೇಳೂರು ಹತ್ತಿರದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕೆಂದು ಪಕ್ಷಾತೀತವಾಗಿ ಎಲ್ಲ ಜನತೆ ಹಾಗೂ ರೈತಪರ ಸಂಘಟನೆಗಳು, ವ್ಯಾಪಾರಸ್ಥರು, ನಾಗರಿಕರು ಒಟ್ಟಾಗಿ ಭಾಗವಹಿಸಿದ್ದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು.